ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಎಲ್ಲ ಹೇಗಿತ್ತು, ಏನೇನೆಲ್ಲ ಸಿಹಿ ತಿನಿಸುಗಳನ್ನ ಮಾಡಿದ್ವಿ, ಹಾಗೆ ಅಲಂಕಾರಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ ಅಂತ ಎಲ್ಲ ತೋರಿಸಿದ್ದೆ. ನೆಕ್ಸ್ಟು ಪೂಜೆ ಒಂದು ಪೆಂಡಿಂಗ್ ಇತ್ತು, ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಫ್ರೆಂಡ್ಸ್, ಮೊದಲಿಗೆ ದೇವ್ರ ಮನೆಯಲ್ಲಿ ದೀಪ ಹಚ್ಕೊಳ್ಳೋ ಮುಖಾಂತರ ಇವತ್ತಿನ ಹಬ್ಬನ ಸ್ಟಾರ್ಟ್ ಮಾಡೋಣ. ನಾವು ಯಾವುದೇ ಹಬ್ಬ ಮಾಡಿದರೂ ಸಹ ಮೊದಲಿಗೆ ನಮ್ಮ ಮನೆ ದೇವ್ರ ಪೂಜೆನ ಮಾಡ್ಕೊಳ್ಬೇಕು. ನಾನು ದೇವ್ರ ಮನೆಯಲ್ಲಿ ಒಂದು ಕಳಸನ ಇಟ್ಟಿದ್ದೀನಿ, ಹಾಗೆ ಇಲ್ಲಿ ಲಕ್ಷ್ಮೀ ಕಳಸನ ಇಟ್ಟಿದ್ದೀನಿ. ಕೆಲವೊಬ್ಬರು 2 ಕಳಶನೂ ಕೂಡ ಒಂದೇ ಕಡೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸೊ ನಾನು ದೇವ್ರ ಕಳಶನ ಅಲ್ಲೇ ಇಟ್ಟಿದ್ದೀನಿ, ಲಕ್ಷ್ಮೀ ದೇವಿನ ಹಾಲಲ್ಲಿ ಕೂರಿಸಿದ್ದೀನಿ. ಮಾರ್ನಿಂಗ್ ಇವಾಗ 6 o'clock ಆಗಿದೆ. ತಯಾರಿ ಎಲ್ಲ ಏನೋ ಆಗಿದೆ. ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ಕಡೆ ದೀಪಗಳನ್ನ ಹಚ್ಕೊಳ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಕೂಡ ಪಾಪ ಎದ್ದು ರೆಡಿ ಆಗಿದ್ದಾರೆ. ಅವರು ಆಫೀಸ್ಗೆ ಹೋಗಲೇಬೇಕು 7:30ಗೆ. ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ಬೇಗ ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟು ಎಲ್ಲದಕ್ಕಿಂತ ಮುಂಚೆ ಇವಾಗ ಅಲ್ಲೇ ಗ್ಲಾಸಲ್ಲಿ ಸ್ವಲ್ಪ ನೀರಿರುತ್ತೆ, ಹಾಗೆ ಕೈನ ವಾಶ್ ಮಾಡಿಕೊಂಡು ಒಂದು ಹೂವು ಇಟ್ಕೊಂಡು ಸಂಕಲ್ಪನ ಮಾಡ್ಕೊಳ್ಬೇಕು. ಒಳ್ಳೆ ಮನಸ್ಸಿಂದ ಸಂಕಲ್ಪನ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ, ನಾವು ಲಕ್ಷ್ಮೀ ದೇವಿನ ಏನು ಬೇಡ್ಕೋಬೇಕು ಅದನ್ನೆಲ್ಲ ಈ ಸಂಕಲ್ಪದಲ್ಲಿ ಮಾಡ್ಕೊಳ್ತೀವಿ. ನೆಕ್ಸ್ಟು ಕೈಗೆ ಇಬ್ಬರು ಕೂಡ ಕಂಕಣನ ಕಟ್ಕೊಳ್ತಾ ಇದ್ದೀವಿ. ಅದು ಭೀಮ್ ಅಮಾವಾಸ್ಯೆ ದಿನ ಕಟ್ಟಿತ್ತು, ಹಾಗೆ ಇತ್ತು, ಇವಾಗ ರಿಮೂವ್ ಮಾಡಿದರು. ಸೊ ಇಬ್ಬರು ಕೂಡ ಕಂಕಣನ ಕಟ್ಕೊಂಡ್ವಿ. ಫ್ರೆಂಡ್ಸ್, ನಾವು ಇಲ್ಲದೇ ಇರೋ ಆಡಂಬರ ಎಲ್ಲ ಮಾಡೋಕ್ಕೋಗಲ್ಲ. ನಮಗೆ ಹೇಗೆ ಬರುತ್ತೆ ಹಾಗೇ ಪೂಜೆನ ಯಾವಾಗಲೂ ಕೂಡ ಮಾಡೋದು. ಪ್ರತಿ ವರ್ಷ ಅದೇ ಕೂಡ ಫಾಲೋ ಮಾಡೋದು. ಅವರು ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ ಎಲ್ಲ ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸಿಗೆ ಯಾವ ಥರ ಅನಿಸುತ್ತೆ ಆ ಥರ ಪೂಜೆನ ನಾವು ಮಾಡ್ಕೊಳ್ತೀವಿ. ನೆಕ್ಸ್ಟು ಇಬ್ಬರು ಕೂಡ ಕುಂಕುಮನ ಇಟ್ಕೊಂಡ್ವಿ. ಅವರು ಕೂಡ ನನಗೆ ಕುಂಕುಮ ಎಲ್ಲ ಇಟ್ಟಿದ್ರು, ತಾಳಿಗೆ, ಹಣೆಗೆ ಎಲ್ಲ. ಏನೋ ಒಂಥರ ಖುಷಿ ಆಯಿತು ಇಬ್ಬರು ಕೂಡ ಸೇರಿ ಹಬ್ಬ ಮಾಡ್ತಾ ಇರೋದು. ಲಾಸ್ಟ್ ಇಯರ್ ಕೂಡ ಇಬ್ಬರು ಕೂಡ ಸೇರಿ ಪೂಜೆ ಮಾಡಿದ್ವಿ. ಬಟ್ ಆವಾಗ ನಾನು ಇನ್ನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಸೊ ನಾನು ಮತ್ತೆ ಇನ್ನೊಂದು ಬೆಲ್ಲದ ಆರತಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ಈ ವರ್ಷ. ಅದನ್ನು ಹೇಗಪ್ಪ ರೆಡಿ ಮಾಡೋದು ಅಂದರೆ, ಸಿಂಪಲ್ಲು ಬೆಲ್ಲದ ಅಚ್ಚೊಳಗಡೆ ತುಪ್ಪದ ಬತ್ತಿಗಳನ್ನ ಹಾಕಿ ಇಟ್ಕೊಂಡಿದ್ದೆ. ಮತ್ತು ಇನ್ನೊಂದು ಪ್ಲೇಟ್ನಲ್ಲಿ ಕುಂಕುಮನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕಂದಾರತಿ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಲಾಸ್ಟಲ್ಲಿ ದೇವರಿಗೆ ದೃಷ್ಟಿ ತೆಗೆಯೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟು ನಮ್ಮ ಮನೆ ದೇವರಿಗೆ ಪೂಜೆನ ಮಾಡ್ಕೊಂಡ್ವಿ. ಫಸ್ಟು ದೇವ್ರ ಮನೆಗೆ ಹೋಗಿ ನಮ್ಮ ಮನೆ ದೇವ್ರ ಹೆಸ್ರನ್ನ ನೆನಪು ಮಾಡಿಕೊಂಡು ಪೂಜೆನ ಮಾಡೋದ್ರ ಮೂಲಕ ಇವತ್ತಿನ ಹಬ್ಬನ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟು ಬಂದು ಲಕ್ಷ್ಮೀ ದೇವಿಗೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಇಬ್ಬರು ಕೂಡ ಪೂಜೆ ಮಾಡ್ತಾ ಇರೋದು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಅಲ್ವಾ. ಆದರೂ ಕೂಡ ಇಬ್ಬರು ಪೂಜೆ ಮಾಡೋಕ್ಕೆ ಅಟ್ ಎ ಟೈಮ್ ಆಗಲಿಲ್ಲ. ಫಸ್ಟು ಒಂದು ಸಲ ಪೂಜೆ ಮಾಡ್ಕೊಂಡ್ವಿ, ಆಮೇಲೆ ನಮಗೆ ತೃಪ್ತಿ ಆಗೋ ಥರ ಇನ್ನೊಂದು ಸಲ ಪೂಜೆನ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಪೂಜೆನ ಹೇಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾರೇ ಆದರೂ ಕೂಡ ಒಳ್ಳೆಯ ಮನಸ್ಸಿಂದ ಭಕ್ತಿಯಿಂದ ಪೂಜೆ ಮಾಡಬೇಕು. ಆಗ ದೇವಿ ಕೂಡ ಎಲ್ರಿಗೂ ಒಳ್ಳೆಯದನ್ನೇ ಮಾಡ್ತಾರೆ. ನೆಕ್ಸ್ಟು ಮನೆಗೆ ಒಳ್ಳೆಯದಾಗಲಿ ಅಂತ ನಮ್ಮ ಮನೆ ದೇವ್ರ ದೇವಸ್ಥಾನದಿಂದ ಅಥವಾ ಯಾವುದಾದ್ರು ಸ್ಟ್ರಾಂಗ್ ದೇವಸ್ಥಾನದಿಂದ ಒಂದು ಕಡಲೆಕಾಯಿಂದ ತಂದು ಮನೆಗೆ ಕಟ್ಕೊಂಡಿರ್ತೀವಿ. ಅದಕ್ಕೆ ಪೂಜೆನ ಮಾಡ್ಕೊಂಡ್ವಿ. ಅದನ್ನು ಕಟ್ಟೋದ್ರಿಂದ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿ ಬರಲ್ಲ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಹೊರಗಡೆ ಕೂಡ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ. ಒಂದು ಬೇಜಾರು ಏನಪ್ಪ ಅಂದರೆ ತುಳಸಿ ಗಿಡ ಇರಲಿಲ್ಲ ನಮ್ಮ ಮನೆಯಲ್ಲಿ. ನಾವು ಈ ಮನೆಗೆ ಬಂದ ಮೇಲೆ ಯಾವ ಗಿಡಗಳು ಕೂಡ ಬರಲೇ ಇಲ್ಲ. ತುಂಬ ಕತ್ತಲಿರೋದ್ರಿಂದ ಎಲ್ಲ ಕೂಡ ಒಣಗಿ ಹೋಯಿತು. ಹಾಗಾಗಿ ತುಳಸಿ ಗಿಡವನ್ನು ಮತ್ತೆ ತಂದಿಲ್ಲ. ಮತ್ತೆ ತಂದರೂ ಕೂಡ ಅದು ಒಣಗಿನೇ ಹೋಗ್ತಾಯಿತ್ತು. ಸೊ ಹೇಗಿದ್ರು ಮನೆ ಚೇಂಜ್ ಮಾಡ್ತೀವಲ್ಲ, ನೆಕ್ಸ್ಟು ತರೋಣ ಅಂದ್ಕೊಂಡು ಸುಮ್ಮನಾಗಿದ್ವಿ. ಒಬ್ಬರು ಪೂಜೆ ಮಾಡಬೇಕಾದ್ರೆ ಒಬ್ಬರು ವೆಯ್ಟ್ ಮಾಡಬೇಕಾಗಿತ್ತು. ಅವರಿಗೂ ಕೂಡ ಆಫೀಸಿಗೆ ಬೇರೆ ಟೈಮ್ ಆಗಿಬಿಟ್ಟಿತ್ತು, ಆಲ್ರೆಡಿ 7:30. ಸೊ ಹಂಗಾಗಿ ಸ್ವಲ್ಪ ಪೂಜೆ ಎಲ್ಲ ಬೇಗನೆ ಆಯಿತು. ನೋಡಿ, ನಾನು ಇವತ್ತು ಈ ರಂಗೋಲಿನ ಹಾಕಿದ್ದೆ ಹಬ್ಬಕ್ಕೆ ಅಂತ. ತುಂಬ ಖುಷಿ ಆಯಿತು. ಇನ್ನೊಂದು ಮಳೆ ಬರಲಿಲ್ಲ ಇವತ್ತು. ಮಳೆ ಬಂದುಬಿಟ್ಟಿದ್ರೆ ತುಂಬ ಬೇಜಾರಾಗ್ತಿತ್ತು. ಅಷ್ಟು ಇಷ್ಟಪಟ್ಟು ಹಬ್ಬಕ್ಕೆ ಅಂತ ರಾತ್ರಿ ನೆದ್ಕೆಟ್ಟು ಎಲ್ಲ ರಂಗೋಲಿ ಹಾಕಿದ್ದೆ. ಮಳೆ ಏನಾದ್ರು ಬಂದುಬಿಟ್ಟಿದ್ರೆ ತುಂಬ ಡಿಸಪಾಯಿಂಟ್ ಆಗ್ತಿತ್ತು. ನಮ್ಮ ಪುಣ್ಯಕ್ಕೆ ಇವತ್ತು ಮಳೆ ಬಂದಿಲ್ಲ. ಹೆಣ್ಮಕ್ಳಿಗೆ ಹಬ್ಬದಲ್ಲಿ ರಂಗೋಲಿ ಹಾಕೋದು, ಅಲಂಕಾರ ಮಾಡೋದು, ನೀಟಾಗಿ ರೆಡಿ ಆಗೋದು ಅಂದರೆ ತುಂಬ ಖುಷಿ ಅಲ್ವಾ ಫ್ರೆಂಡ್ಸ್. ಎಲ್ಲರೂ ಕೂಡ ಅದನ್ನೇ ಮಾಡ್ತಾರೆ. ನಮಗೂ ಕೂಡ ಅದೇ ಥರ ತುಂಬ ಖುಷಿಯಾಗುತ್ತೆ. ಸೊ ಇವತ್ತು ಮಳೆ ಬರಲಿಲ್ಲ.
ಹಾಗಾಗಿ ರಂಗೋಲಿ ಯಾವುದೂ ಹಾಳಾಗಿಲ್ಲ. ಲಾಸ್ಟ್ ಟೈಮ್ ಬಟ್ ಈ ಥರ ಇರಲಿಲ್ಲ, ತುಂಬ ಮಳೆ ಬಂದುಬಿಟ್ಟಿತ್ತು. ರಂಗೋಲಿ ಎಲ್ಲ ಹಾಳಾಗುತ್ತೆ ಅಂತ ಅಂಬ್ರೆಲೆಲ್ಲ ಹಿಡ್ಕೊಂಡು ನಿಂತ್ಕೊಂಡಿದ್ವಿ. ಅದು ಇನ್ನೂ ನೆನಪಿದೆ ನನಗೆ. ಪುಣ್ಯಕ್ಕೆ ಈ ವರ್ಷ ಆ ಥರ ಪ್ರಾಬ್ಲಮ್ ಏನೂ ಆಗಲಿಲ್ಲ. ನೆಕ್ಸ್ಟು ಬೆಲ್ಲದ ಆರತಿನೂ ಕೂಡ ಮಾಡಿಕೊಂಡೆ. ಅದು ಅವ್ರವ್ರ ಇಷ್ಟ. ಕೆಲವೊಬ್ಬರು ಬೆಲ್ಲದ ಹಚ್ಚದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ, ಕೆಲವೊಬ್ಬರು ಹಾಗೆ ತುಪ್ಪದ ಆರತಿ ಕೂಡ ಮಾಡ್ತಾರೆ. ನನಗೆ ತಿಳಿದಿರೋ ರೀತಿಯಲ್ಲಿ ನಾನು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಬೇರೆ ಪೂಜೆ ರೂಲ್ಸ್ನೆಲ್ಲ ಫಾಲೋ ಮಾಡ್ತಾ ಇಲ್ಲ. ಯಾಕೆಂದರೆ ನಾವು ಒಂದು ಸಲ ಏನು ಫಾಲೋ ಮಾಡ್ತೀವಿ ಲೈಫ್ ಲಾಂಗ್ ಅದೇ ಕ್ಯಾರಿ ಮಾಡಬೇಕು. ನಾನು ಪೂಜೆ ಮಾಡಬೇಕಾದ್ರೆ ದೇವರ ಹತ್ರ ಕೇಳ್ಕೊಂಡಿದ್ದು ಒಂದೇ, ನನಗೆ ತಿಳಿದಿರೋ ರೀತಿಯಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೀನಿ, ಎಲ್ಲಾದರೂ ಏನಾದರೂ ತಪ್ಪಾಗಿರೋ ದಯವಿಟ್ಟು ಕ್ಷಮಿಸು ತಾಯಿ ಅಂತ ಕೇಳಿಕೊಂಡೆ. ಇನ್ನೊಂದು ತಟ್ಟೆನಲ್ಲಿ ಈ ಥರ ಲಕ್ಷ್ಮಿಗೆ ದೃಷ್ಟಿ ತೆಗೆಯೋದಕ್ಕೆ ಅಂತ ಕಂದ್ಲಾರತಿ ಅಂತೀವಿ ಇದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ. ಫೈನಲಿ ಆ ಆರತಿನೂ ಕೂಡ ಬೆಳಗ್ಗೆ ಲಕ್ಷ್ಮೀ ದೇವಿಗೆ ದೃಷ್ಟಿನೂ ಕೂಡ ತಕ್ಕೊಂಡೆ. ಇಬ್ಬರು ಕೂಡ ನಮಸ್ಕಾರ ಮಾಡಿ ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಇಬ್ಬರು ಕೂಡ ಹೋಗಿ ಅಕ್ಷತೆನ ಹಾಕೋದ್ರ ಮೂಲಕ ದೇವಿಯ ಆಶೀರ್ವಾದವನ್ನು ಪಡ್ಕೊಂಡ್ವಿ. ಅದಾದಮೇಲೆ ನಾನು ನಮ್ಮ ಹಸ್ಬೆಂಡ್ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವ್ರ ಹತ್ರ ಆಶೀರ್ವಾದನೂ ಕೂಡ ಪಡ್ಕೊಂಡೆ. ಹಿರಿಯರು ಅಂತ ನಮ್ಮ ಮನೇಲಿ ಇಲ್ಲಿ ಯಾರೂ ಇರಲಿಲ್ಲ, ಎಲ್ಲರೂ ಊರಲ್ಲಿದ್ದಾರೆ. ಸೊ ಹಸ್ಬೆಂಡಿಗೆ ನಮಸ್ಕಾರ ಮಾಡಿಕೊಂಡೆ. ಅದೆಲ್ಲ ಆದಮೇಲೆ ಮಕ್ಕಳನ್ನು ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಅವರು ಕೂಡ ಪೂಜೆ ಮಾಡೋದಕ್ಕೆ ಅಂತ ಬಂದರು. ಮಕ್ಳಿಗೂ ಕೂಡ ತುಂಬ ಇಂಟ್ರೆಸ್ಟು, ಭಕ್ತಿ ಇದೆ ತುಂಬ ದೇವ್ರ ಮೇಲೆ. ಅವರು ನಾವು ಮಾಡೋ ಟೈಮಲ್ಲಿ ಇನ್ನೂ ಎದ್ದಿರಲಿಲ್ಲ. ಸೊ ನಾನು ಏಳ್ಸೋಕ್ಕೆ ಹೋಗಿರಲಿಲ್ಲ ಅಷ್ಟು ಬೆಳಿಗ್ಗೆ, ಏನಕ್ಕೆ ಅಂತ ರಜೆ ಇತ್ತಲ್ವ. ಸೊ ಅದಾದಮೇಲೆ ಅವರು ನಿಧಾನಕ್ಕೆ ಎಲ್ಲ ಇಬ್ಬರು ರೆಡಿ ಆಗಿಬಿಟ್ಟು ಪೂಜೆ ಎಲ್ಲ ಮಾಡಿ ದೇವಿಯ ಆಶೀರ್ವಾದನ ಪಡ್ಕೊಂಡ್ರು. ಇವಳು ಚಿಕ್ಕ ಮಗಳು, ಇವಾಗ ಪೂಜೆ ಮಾಡ್ತಾಯಿದ್ದಾಳಲ್ಲ ಇವಳು ದೊಡ್ಡ ಮಗಳು. ಇವಳು ಕೂಡ ಪೂಜೆನೇ ಮಾಡಿದ್ಲು. ಅವರು ಎದ್ದಾಗ ಏನು ಹೇಳಿದ್ರಪ್ಪ ಅಂದರೆ, ನೀವಿಬ್ಬರೇ ಪೂಜೆ ಮಾಡಿದ್ದೀರಾ, ನಮ್ಮನ್ನು ಎದ್ದೇಳಿಸ್ಬೇಕಾಗಿತ್ತು ಅಂತ ಹೇಳಿದರು. ಸೊ ನಾವು ತುಂಬ ಅರ್ಲಿ ಮಾರ್ನಿಂಗು 3:30, 4ಗೆಲ್ಲ ಎದ್ದಿದ್ದೆ. ಮಲ್ಕೊಂಡಿದ್ದೆ 2 ಗಂಟೆ ಆಗಿತ್ತು. ಸೊ ಬೇಡ ಮಕ್ಕಳನ್ನೆಲ್ಲ ಆಮೇಲೆ ಎದ್ದೇಳಿಸೋಣ ಅಂತ ಲೇಟಾಗಿ ಎದ್ದೇಳಿಸ್ದೆ. ನಮ್ಮ ಮಕ್ಕಳಿಗೂ ಕೂಡ ತುಂಬ ಭಕ್ತಿ ಇದೆ. ಅವರು ಕೂಡ ಡೈಲಿ ನಾವೇ ಪೂಜೆ ಮಾಡ್ತೀವಿ ಅಮ್ಮ ಅಂತ ಕೇಳ್ತಾ ಇರ್ತಾರೆ. ನಾನೇ ಚಿಕ್ಕ ಮಕ್ಕಳಲ್ವ, ಸ್ವಲ್ಪ ಕೈಯೆಲ್ಲ ಸುಟ್ಕೊಳ್ತಾರೆ ಅಂತ ಅವಾಯ್ಡ್ ಮಾಡಿಸ್ತೀನಿ. ಆದರೂ ಕೂಡ ಒಂದೊಂದು ದಿನ ಹೇಳಿದ ಮಾತು ಕೇಳೋದೇ ಇಲ್ಲ, ಅವರು ಪೂಜೆನೆಲ್ಲ ಮಾಡ್ತಾರೆ. ಅವ್ರಿಗೂ ಕೂಡ ಈ ಥರ ಹಬ್ಬಗಳಲ್ಲೆಲ್ಲ ಚೆನ್ನಾಗಿ ರೆಡಿ ಆಗೋದು, ನನಗೆ ಹೆಲ್ಪ್ ಮಾಡೋದು ಅಂದರೆ ತುಂಬ ಇಷ್ಟ. ಇವತ್ತು ನನ್ನ ನಾದಿನಿ ಒಬ್ಬಳು ಮನೇಲೇ ಇದ್ಲು. ಅವಳು ನನಗೆ ವಿಡಿಯೋ ಎಲ್ಲ ಮಾಡೋದ್ರ ಮೂಲಕ ಹೆಲ್ಪ್ ಮಾಡಿದ್ಲು. ಹಾಗಾಗಿ ಅವಳು ವಿಡಿಯೋದಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಈ ಥರ ನಾವು ಇವತ್ತಿನ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇನ್ನು ಸಂಜೆ ಅರಿಶಿನ ಕುಂಕುಮಕ್ಕೆ ಅಂತ ಅಲ್ಲಿ ಅಕ್ಕಪಕ್ಕದಲ್ಲಿದ್ದ ಇರೋರನ್ನೆಲ್ಲ ಕರೆದಿದ್ದೆ. ಹಾಗೆ ನಮ್ಮ ಫ್ರೆಂಡ್ಸ್ನೂ ಕೂಡ ಇನ್ವೈಟ್ ಮಾಡಿದ್ದೆ. ಎಲ್ಲರೂ ಕೂಡ ಬಂದು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಹೋದರು. ಫ್ರೆಂಡ್ಸ್ ಕೂಡ 1 ಅವರ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದರು. ತುಂಬ ಖುಷಿಯಾಗಿತ್ತು. ನಾವು ಕೂಡ ಅವ್ರ ಮನೆಗೆ ಹೋಗಬೇಕಾಗಿತ್ತು. ಸೊ ಇವತ್ತು ಹೋಗೋಕ್ಕಾಗಲಿಲ್ಲ, ನಾಳೆ ಬರ್ತೀವಿ ಅಂತ ಹೇಳಿದ್ವಿ. ನೆಕ್ಸ್ಟ್ ಮಾರ್ನಿಂಗ್ ನಾವು ಕೂಡ ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಅದನ್ನು ಕೂಡ ಒಂದು ಲಾಗ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಮಕ್ಕಳದೆಲ್ಲ ಪೂಜೆ ಆದಮೇಲೆ ಹಬ್ಬ ಮಾಡಿದ ನೆನಪಿಗೋಸ್ಕರ ಹಾಗೆ ಒಂದು ಫೋಟೋಶೂಟ್ ಮಾಡ್ಕೊಂಡ್ವಿ. ಹಬ್ಬ ಅಂದರೆ ಮೊದಲೇ ಖುಷಿ, ಇನ್ನು ಹಬ್ಬದಲ್ಲಿ ಫೋಟೋಸ್ ಎಲ್ಲ ತಗೊಳ್ಳೋದು ಅಂದರೆ ಎಷ್ಟು ಖುಷಿ ಅಲ್ವಾ. ಅದೆಲ್ಲ ಮೆಮೊರಿ. ಎಲ್ಲರೂ ಕೂಡ ಹಬ್ಬ ಮಾಡೋದು, ಫೋಟೋಸ್ ತಗೊಳ್ಳೋದು, ಸ್ಟೇಟಸ್ ಅಪ್ಲೋಡ್ ಮಾಡೋದು, ಅದೇ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಮತ್ತು ಸಂಜೆ ಟೈಮಲ್ಲಿ ನಾನು ಮತ್ತು ನಮ್ಮ ಫ್ರೆಂಡ್ಸು ಸೇರಿಕೊಂಡು ದೇವಿಗೆ ಮಂಗಳಾರತಿನ ಮಾಡಿದ್ವಿ. ನೆಕ್ಸ್ಟು ಹಬ್ಬಕ್ಕೆ ಅಂತ ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಅದರ ಜೊತೆಗೆ ರೈಸ್ ಮತ್ತು ತರಕಾರಿ ಸಾಂಬಾರು ಕೂಡ ಮಾಡಿದ್ದೆ. ಸ್ವೀಟ್ ಏನು ಮಾಡಿಲ್ಲ. ರವೆ ಉಂಡೆ, ಎಳ್ಳುಂಡೆ, ಸಜ್ಜಿಗೆ ಎಲ್ಲ ಮಾಡಿದ್ರಿಂದ ಅದೇ ಹೆವಿ ಆಗಿತ್ತು. ಅದ್ರ ಜೊತೆಗೆ ಒಂದು ಸಿಂಪಲಾಗಿ ಪಕೋಡ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಇದು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಆಗಿತ್ತು. ಫ್ರೆಂಡ್ಸ್, ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಹತ್ರ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನನ್ನೆಲ್ಲ ವೀಡಿಯೋಸ್ ನಿಮಗೆ ಬರುತ್ತೆ. ಆ ವಿಡಿಯೋ ಹೇಗಿತ್ತು ಅಂತ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೈಪ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.